ಆರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಹರಿ ಓಂ. ವೇದಗಳಲ್ಲಿ, ಉಪನಿಷತ್ಗಳಲ್ಲಿ ಬರುವಂತಹ ಇನ್ನೊಂದು ಪ್ರಾರ್ಥನೆ ಅಸತೋಮ ಸದ್ಗಮಯ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಬಹಳ ಸರಳವಾಗಿರುವಂತಹ ಮಂತ್ರ, ಆದರೆ ಇದರಲ್ಲಿ ಬಹಳ ಗಾಢವಾದ ಅರ್ಥ ಇದೆ. ಬಹಳ ಅರ್ಥಗರ್ಭಿತವಾದ ಒಂದು ಮಂತ್ರ. ನಾವು ಜೀವನದಲ್ಲಿ ಹೇಗೆ ಬದುಕ್ತಾ ಇರ್ತೀವಿ ಅಂದರೆ, ಭರ್ತೃಹರಿ ಅನ್ನುವಂತಹ ಒಂದು ಕವಿ ಹೇಳ್ತಾರೆ, ಸಹಜಂ ನ ರೋಚತೆ ಕಠಿಣಂ ನ ಪಚ್ಯತಿ. ಸರಳವಾಗಿರುವಂಥದ್ದು ನಮಗೆ ರುಚಿಸುವುದಿಲ್ಲ, ಕಠಿಣವಾಗಿರುವಂಥದ್ದನ್ನು ತಿಂದು ಅರಗಿಸ್ಕೊಳ್ಳುವಂತಹ ಶಕ್ತಿ ಇಲ್ಲ. ಸರಳವಾಗಿರುವಂಥದ್ದು ಯಾವುದಾದ್ರೂ ಕೊಟ್ಟರೆ ಇದೇನು ಇಷ್ಟು ಸಿಂಪಲ್ ಆಗಿದೆ, ಇದೇನು ಇಷ್ಟು ಸರಳವಾಗಿದೆ ಅಂತ ಅನಿಸುತ್ತೆ. ಇನ್ಯಾವುದೋ ಒಂದು ದೊಡ್ಡ ಗ್ರಂಥವನ್ನು, ದೊಡ್ಡ ಮಂತ್ರವನ್ನು ಕೊಟ್ಟರೆ ಇದು ನಮಗಾಗಲ್ಲ, ಬಹಳ ಕಷ್ಟಕರವಾಗಿದೆ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಆದ್ದರಿಂದ ಋಷಿಮುನಿಗಳು ಕೊಟ್ಟಿರುವಂತಹ ಈ ಪ್ರಾರ್ಥನೆ ನಾವು ಪ್ರತಿ ದೈನಂದಿನ ಜೀವನದಲ್ಲಿ ಮಾಡಿ ಆ ಪ್ರಾರ್ಥನೆಯಲ್ಲಿ ಇರುವಂತಹ ಭಾವಾರ್ಥದ ಬಗ್ಗೆ ಚಿಂತನೆಯನ್ನು ಮಾಡಿ ಅದೇ ರೀತಿ ನಮ್ಮ ಜೀವನದಲ್ಲಿ ಆಚರಣೆಯನ್ನು ಮಾಡಿದಾಗ ಜೀವನ ಸುಂದರವಾಗಿರುತ್ತೆ, ಸುಖಮಯವಾಗಿರುತ್ತೆ. ಅದೊಂದು ಆಧ್ಯಾತ್ಮ ಜೀವನ ಆಗುತ್ತೆ. ಭಾರತೀಯ ಪರಂಪರೆಯಲ್ಲಿ ಜ್ಯೋತಿಯನ್ನು ಬೆಳಗುವಂಥದ್ದು ಒಂದು ಯೂನಿವರ್ಸಲ್ ರಿಚುವಲ್. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೀವು ಪ್ರಯಾಣ ಮಾಡಿದ್ರೆ ಎಲ್ಲರೂ ಕೂಡ ಪ್ರತಿನಿತ್ಯ ಅವರ ಮನೆಯಲ್ಲಿ ಜ್ಯೋತಿಯನ್ನು ಬೆಳಗುವಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ. ಬಹಳ ಪ್ರಾಚೀನವಾದ ಒಂದು ಪರಂಪರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಗುಜರಾತ್ನಲ್ಲಿ ಸೈಟ್ಸು ಎಲ್ಲದೂ ಕೂಡ ಎಸ್ಕವೇಟ್ ಮಾಡಿದ್ದಾರೆ. ಆ ಒಂದು ಪ್ರದೇಶಗಳಲ್ಲಿ ಆ ಒಂದು ನಮ್ಮ ಸಿವಿಲೈಸೇಷನ್ನಿನ ಒಂದು ಚರಿತ್ರೆಯನ್ನು ನೋಡ್ತಾ ಹೋದಾಗ ಈ ದೀಪ ಹಚ್ಚುವಂತಹ ಪದ್ಧತಿ ಬಹಳ ಪ್ರಾಚೀನವಾದಂಥದ್ದು. ಸಾವಿರಾರು ವರ್ಷದ ಹಿಂದಿನ ಪದ್ಧತಿ ಇವತ್ತು ಕೂಡ ಇಟ್ಕೊಂಡು ಬಂದಿದ್ದೀವಿ. ಈ ದೀಪವನ್ನು ಬೆಳಗಬೇಕಾದ್ರೆ ಹೇಳಬಹುದಾದಂತಹ ಮಂತ್ರ ಅಸತೋಮ ಸದ್ಗಮಯ. ಈ ಮಂತ್ರದ ಭಾವಾರ್ಥವನ್ನು ತಿಳ್ಕೊಳ್ಳೋಣ. ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ಅಸತೋಮ ಸದ್ಗಮಯ. ಹೇ ಭಗವಂತ, ನನ್ನನ್ನು ಅಸತ್ಯದಿಂದ ಸತ್ಯದ ಕಡೆ ಕರ್ಕೊಂಡು ಹೋಗು. ಜೀವನ ಬಹಳ ಸುಳ್ಳಿನಿಂದ ಕೂಡಿದೆ. ಎಲ್ಲೆಲ್ಲಿ ನೋಡಿದ್ರೂ ಕೂಡ ಸುಳ್ಳು. ಯಾರನ್ನ ಮಾತಾಡಿಸಿದ್ರೂ ಕೂಡ ಸುಳ್ಳು ಹೇಳುವಂಥದ್ದು. ನಮ್ಮ ಬಂಧುಗಳೇ ನಮಗೆ ಸುಳ್ಳನ್ನು ಹೇಳುವಂತಹ ಪರಿಸ್ಥಿತಿ. ಮಗ ಅಮ್ಮನಿಗೆ ಸುಳ್ಳು ಹೇಳುವಂಥದ್ದು, ಮಗಳು ಅಪ್ಪನಿಗೆ ಸುಳ್ಳು ಹೇಳುವಂಥದ್ದು, ಗಂಡ ಹೆಂಡತಿಗೆ ಸುಳ್ಳು ಹೇಳುವಂತಹ ಸಂದರ್ಭ, ಹೆಂಡತಿ ಗಂಡನಿಗೆ ಸುಳ್ಳು ಹೇಳುವಂತಹ ಸಂದರ್ಭ. ಇವತ್ತಿನ ಕಲಿಯುಗದ ಪ್ರಪಂಚ ಸುಳ್ಳಿನಿಂದನೇ ನಿಂತಿರುವಂತಿದೆ. ಎಲ್ಲರೂ ಕೂಡ ಸುಳ್ಳಿನ
ಜೊತೆ ಒಡನಾಟ ಇಟ್ಕೊಂಡು ದುಃಖಿಗಳಾಗಿದ್ದೀವಿ. ಆದ್ದರಿಂದ ನಾವು ಪ್ರಾರ್ಥನೆ ಏನು ಮಾಡಬೇಕಾಗಿರುವುದು ಅಂತ ಹೇಳಿದ್ರೆ, ಅಸತೋಮ ಸದ್ಗಮಯ, ಹೇ ಭಗವಂತ ನನ್ನನ್ನು ಸತ್ಯದ ಕಡೆ ಕರ್ಕೊಂಡು ಹೋಗು. ವ್ಯಾವಹಾರಿಕ ಜೀವನದಲ್ಲೂ ಕೂಡ ನಾವು ಸತ್ಯದ ಕಡೆ ಹೆಜ್ಜೆ ಹಾಕ್ತಾ ಹೋಗಬೇಕು. ಪಾರಮಾರ್ಥದ ಚಿಂತನೆ ಮಾಡುವಂತಹ ಆಧ್ಯಾತ್ಮ ಪಥದಲ್ಲೂ ಕೂಡ ಪ್ರತಿಯೊಂದು ಹೆಜ್ಜೆ ಸತ್ಯದ ಕಡೆ ಹೋಗಬೇಕು. ನಮ್ಮ ಡೈರೆಕ್ಷನ್ ಸರಿ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಗುರಿ ಸರಿ ಇಲ್ಲ ಅಂತ ಹೇಳಿದ್ರೆ, ಎಷ್ಟೇ ಒಂದು ವೇಗವಾಗಿ ಎಷ್ಟೇ ಸ್ಪೀಡ್ನಲ್ಲಿ ನೀವು ಜರ್ನಿ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಹೋಗಬೇಕಾಗಿರುವಂಥದ್ದು ನಾರ್ತ್ ಡೈರೆಕ್ಷನ್ ಇರಬಹುದು, ಆದರೆ ನೀವು ಡೈರೆಕ್ಷನ್ ಮ್ಯಾಪ್ ಯಾವುದೂ ನೋಡದೆ ಸೌತ್ ಡೈರೆಕ್ಷನ್ನಲ್ಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋದರೆ ಏನೂ ಪ್ರಯೋಜನ ಇಲ್ಲ, ಗುರಿಯನ್ನು ಮುಟ್ಟಲ್ಲ, ಯಾವುದೋ ಬೇರೆ ಪ್ರದೇಶಕ್ಕೆ ಹೋಗ್ತೀವಿ. ಅದೇ ರೀತಿ ಒಂದು ಜೀವನ ಭಗವಂತ ಸೃಷ್ಟಿ, ಪರಿಸರ, ನೇಚರ್ ಏನೇ ಕೊಟ್ಟಿರುವಂಥದ್ದು ಒಂದು ಜೀವನ. ಇದನ್ನೆಲ್ಲ ಸತ್ಯವನ್ನೇ ತಿಳ್ಕೊಳ್ದೆ ಈ ಜೀವನವನ್ನು ಮಾಡಿದ್ರೆ ಬಹಳ ವೇಸ್ಟ್ ಆಗುತ್ತೆ. ಆದ್ದರಿಂದ ಸತ್ಯದ ಕಡೆ ಹೆಜ್ಜೆ ಹಾಕ್ತಾ ಹೋಗಬೇಕು. ನಾವು ಪ್ರತಿಯೊಂದು ಕ್ಷಣವೂ ಕೂಡ ಸುಳ್ಳನ್ನು ಗುರುತಿಸ್ತಾ ಹೋಗಬೇಕು. ಯಾರೋ ಸುಳ್ಳನ್ನು ಹೇಳ್ತಾರೆ, ನೀವು ಸುಳ್ಳು ಹೇಳಿದ್ರಿ ಅಂತ ಅವ್ರನ್ನ ಪಾಯಿಂಟ್ ಔಟ್ ಮಾಡೋದು ಬೇಡ, ನಾವು ಅರ್ಥ ಮಾಡ್ಕೋಬೇಕು, ಸರಿ ಇಲ್ಲಿ ಸುಳ್ಳಿದೆ. ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೂಡ ಹೋದರೂ ಕೂಡ ಎಲ್ಲಿ ರಿಯಲ್ ಗೋಲ್ಡ್ ಮಾರ್ತಾರೋ ಆ ಒಂದು ಗೋಲ್ಡ್ ಜ್ಯುವೆಲ್ರಿ ಶಾಪ್ನಲ್ಲಿ ಅಷ್ಟೊಂದು ಸಾಧಾರಣವಾಗಿ ರಶ್ ಇರೋದಿಲ್ಲ. ಯಾರೋ ಒಂದು 5, 10, 20 ಜನ ಕಸ್ಟಮರ್ಸ್ ಅಲ್ಲಿ ವ್ಯವಹಾರ ಮಾಡ್ತಾ ಇರ್ತಾರೆ. ಆದರೆ ರೋಲ್ಡ್ ಗೋಲ್ಡ್, ನಕಲಿ ಗೋಲ್ಡ್ ಮಾರುವಂತಹ ಒಂದು ಅಂಗಡಿಗೆ ಹೋದರೆ ಅದರಲ್ಲಿ ನಿಮಗೆ ನಿಂತ್ಕೊಳ್ಳೋದಕ್ಕೂ ಕೂಡ ಜಾಗ ಇರೋದಿಲ್ಲ, ಎಲ್ಲರೂ ಕೂಡ ರಶ್ ಆಗಿರ್ತಾರೆ. ಇದರಿಂದ ಈ ಒಂದು ಉದಾಹರಣೆಯಿಂದ ನಾವು ಗಮನಿಸಬಹುದು, ಎಲ್ಲರೂ ಕೂಡ ಸುಳ್ಳಿನ ಕಡೆನೇ ಜಾಸ್ತಿ ದೃಷ್ಟಿಯನ್ನು ಇಟ್ಟಿರ್ತಾರೆ, ಸುಳ್ಳೇ ಎಲ್ಲರಿಗೂ ಕೂಡ ಹಿಡಿಸುತ್ತೆ. ಈ ರೀತಿಯಾದಂತಹ ಪ್ರಪಂಚ ಈ ರೀತಿ ಇದ್ದಾಗ ನಾವು ನಮ್ಮ ಡೈರೆಕ್ಷನನ್ನು ಚೇಂಜ್ ಮಾಡ್ಕೋಬೇಕು, ಸುಳ್ಳನ್ನು ಬಿಟ್ಟು ಸತ್ಯದ ಕಡೆ ಹೋಗಬೇಕು. ಹೇ ಭಗವಂತ ನನ್ನನ್ನು ಸತ್ಯದ ಕಡೆ ಕರ್ಕೊಂಡು ಹೋಗು. ಸತ್ಯ ಎಲ್ಲಿದೆ? ನಮ್ಮ ಪ್ರಾಚೀನ ಆಧ್ಯಾತ್ಮ ಗ್ರಂಥಗಳಲ್ಲಿದೆ, ಭಗವದ್ಗೀತೆಯಲ್ಲಿದೆ, ಉಪನಿಷತ್ಗಳಲ್ಲಿದೆ, ನಮ್ಮ ಹೃದಯದಲ್ಲೇ ಇದೆ. ಈ ಸತ್ಯವನ್ನು ಹೇಳುವಂತಹ ಗ್ರಂಥಗಳ ಅಧ್ಯಯನ ನಾವು ಮಾಡಿದ್ರೆ ನಮ್ಮ ಅಂತರಾಳದಲ್ಲಿರುವಂತಹ ಸತ್ಯದ ಕಡೆ ನಮ್ಮ ಗಮನ ಹೋಗುತ್ತೆ. ಈ ಗ್ರಂಥಗಳು ಬೇರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗೋದಿಲ್ಲ ನಮ್ಮನ್ನು. ಈ ಗ್ರಂಥಗಳನ್ನು ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಸತ್ಯದ ಕಡೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಸತ್ಯದ ಕಡೆ ಕರ್ಕೊಂಡು ಹೋದ, ಅವನ ನಿಜವಾದ ಡ್ಯೂಟಿ ಕಡೆ ಕರ್ಕೊಂಡು ಹೋದ. ತನ್ನದಲ್ಲದ ಕ್ರಮವನ್ನು, ತನ್ನದಲ್ಲದ ಕಾರ್ಯವನ್ನು, ತನ್ನದಲ್ಲದ ಸಂಕಲ್ಪವನ್ನು ಅರ್ಜುನ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಯುದ್ಧದ ಸಮಯದಲ್ಲಿ. ಆದರೆ ಶ್ರೀಕೃಷ್ಣ ಅವನ ನಿಜವಾದ ಗುರಿ, ಅವನ ಸತ್ಯದ ಗುರಿಯ ಕಡೆ ಕರ್ಕೊಂಡು ಹೋಗ್ತಾನೆ. ಅದೇ ಪ್ರಾರ್ಥನೆ ಅಸತೋಮ ಸದ್ಗಮಯ. ಜ್ಯೋತಿಯನ್ನು ಬೆಳಗಿಸ್ತಾ ಹೇಳಬೇಕಾಗಿರುವಂಥ ಈ ಮಂತ್ರ ತಮಸೋಮ ಜ್ಯೋತಿರ್ಗಮಯ. ಹೇ ಭಗವಂತ, ನನ್ನ ಮನಸ್ಸು ಕತ್ತಲಿನಿಂದ ಕೂಡಿದೆ, ನನ್ನನ್ನು ಬೆಳಕಿನ ಕಡೆ ಕರ್ಕೊಂಡು ಹೋಗು. ಬೆಳಕು ಜ್ಞಾನದ ಸಂಕೇತ, ಜ್ಯೋತಿ ಜ್ಞಾನದ ಸಂಕೇತ. ತಮಸೋಮ ಜ್ಯೋತಿರ್ಗಮಯ. ನಾವು ಒಳ್ಳೊಳ್ಳೆ ವಿಷಯಗಳನ್ನು ತಿಳ್ಕೊಳ್ಳದೆ ಇದ್ದರೆ ಜೀವನ ಬಹಳ ಸಂಕುಚಿತವಾಗಿರುತ್ತೆ, ಜೀವನಕ್ಕೆ ನಮಗೆ ಬಹಳ ಕಡಿಮೆ ದೃಷ್ಟಿಕೋನ ಇರುತ್ತೆ. ಅದೇ ಎಲ್ಲ ಗ್ರಂಥಗಳನ್ನು, ಎಲ್ಲ ವಿಚಾರಗಳನ್ನು, ಭಗವದ್ಗೀತೆಯನ್ನು ನಾವು ತಿಳ್ಕೊಂಡಾಗ ಜ್ಞಾನದ ದೃಷ್ಟಿಕೋನ ನಮಗೆ ಬರುತ್ತೆ. ಅದಕ್ಕೋಸ್ಕರ ನಾವು ಪ್ರತಿನಿತ್ಯವೂ ಕೂಡ ಜ್ಯೋತಿಯ ಕಡೆ, ಅಂದರೆ ಜ್ಞಾನದ ಕಡೆ ಹೋಗುವಂತಹ ಪ್ರವೃತ್ತಿಯನ್ನು ನಾವು ಇಟ್ಕೊಳ್ಬೇಕು. ಮೃತ್ಯೋರ್ಮ ಅಮೃತಂಗಮಯ. ಇನ್ನೊಂದು ಪ್ರಾರ್ಥನೆ ಏನು ಅಂತ ಹೇಳಿದ್ರೆ ಅಮೃತತ್ವದ ಕಡೆ, ಅಂದರೆ ಮೋಕ್ಷದ ಕಡೆ, ಹುಟ್ಟು ಸಾವು ಏನೂ ಇಲ್ಲದೆ ಇರುವಂತಹ ಒಂದು ಸ್ಥಿತಿಯ ಕಡೆ ನನ್ನನ್ನು ಭಗವಂತ ಕರ್ಕೊಂಡು ಹೋಗು. ಪ್ರತಿಯೊಂದು ಜೀವಿಯೂ ಕೂಡ ಸಾವಿನ ಬಗ್ಗೆ ಬಹಳಷ್ಟು ಹೆದರಿಕೆಯನ್ನು ಇಟ್ಟಿರುತ್ತೆ.
ಮನುಷ್ಯರು ಕೂಡ ಪ್ರತಿನಿತ್ಯವೂ ಕೂಡ ಸಾವಿನ ಬಗ್ಗೆ ಹೆದರಿಕೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಹೆದರೋದು ಬೇಡ. ಜೀವನದಲ್ಲಿ ಇನ್ನೊಂದು ಸ್ಥಿತಿ ಇದೆ. ಅದ್ಯಾವುದು ಅಂತ ಹೇಳಿದ್ರೆ ಮೋಕ್ಷ. ಆ ಮೋಕ್ಷದಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ. ಆ ಒಂದು ಹುಟ್ಟು ಸಾವು ಎಲ್ಲವನ್ನೂ ಮೀರಿರುವಂತಹ ಅಮೃತತ್ವದ ಸ್ಥಿತಿಗೆ ನನ್ನನ್ನು ಕರ್ಕೊಂಡು ಹೋಗು ಹೇ ಭಗವಂತ ಅನ್ನುವಂತಹ ಪ್ರಾರ್ಥನೆ. ಮೃತ್ಯೋರ್ಮ ಅಮೃತಂಗಮಯ, ಅಮೃತತ್ವದ ಕಡೆ ನಾವು ಹೋಗಬೇಕು. ಉಪನಿಷತ್ತು ಅಮೃತತ್ವಕ್ಕೆ ಇನ್ನೊಂದು ಡೆಫಿನೇಷನ್ ಕೊಡುತ್ತೆ, ಇನ್ನೊಂದು ಪದ ಕೊಡುತ್ತೆ. ಆ ಪದ ಯಾವುದು ಅಂತ ಹೇಳಿದ್ರೆ ಅಭಯ. ಭಯದಿಂದ ಕೂಡಿರುವಂತಹ ಜೀವನ ಅಭಯದ ಕಡೆ ಹೋಗಬೇಕು. ಮೋಕ್ಷ ಅಂತ ಹೇಳಿದ್ರೆ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಭಯ. ನಾವು ಒಂದೊಂದು ಕ್ಷಣವೂ ಕೂಡ ಫ್ಯೂಚರ್ ಬಗ್ಗೆ, ಮುಂದೆ ಏನಾಗುತ್ತೆ, ಏನಾಗಬಹುದು, ಈಗೇನಾಗಬಹುದು, ಹಾಗೇನಾಗಬಹುದು ಅನ್ನುವಂತಹ ಒಂದು ಯೋಚನೆಯಿಂದ ನಾವು ಭಯಪಟ್ಟು ದುಃಖಿಗಳಾಗಿರ್ತೀವಿ. ಆದರೆ ಆ ದುಃಖವನ್ನು ಬಿಟ್ಟು ಅಭಯದ ಕಡೆ ಹೋಗಬೇಕು. ಆಗ ಜೀವನ ಸುಂದರವಾಗಿರುತ್ತೆ. ಅದಕ್ಕೆ ನಾವು ಮಾಡಬೇಕಾಗಿರುವಂತಹ ಪ್ರಾರ್ಥನೆ ಮೃತ್ಯೋರ್ಮ ಅಮೃತಂಗಮಯ. ಅಮೃತ ಅಂತ ಹೇಳಿದ್ರೆ ಎಲ್ಲರೂ ಏನು ಅಂದ್ಕೊಳ್ತಾರೆ, ದೇವಲೋಕದಲ್ಲಿ ಇರುವಂತಹ ಯಾವುದೋ ಒಂದು ಅಮೃತ, ಅದನ್ನು ಕುಡಿದು ಬಿಟ್ಟರೆ ನಮಗೆ ಸಾವಿರೋದಿಲ್ಲ. ಇಲ್ಲ, ನಿಜವಾದ ಅಮೃತ ಯಾವುದು ಅಂತ ಹೇಳಿದ್ರೆ ಜ್ಞಾನ. ಜ್ಞಾನವನ್ನು ಪಡೆದಾಗ ಹುಟ್ಟು ಸಾವು ಎಲ್ಲವನ್ನೂ ಮೀರಿರುವಂತಹ ಸ್ಥಿತಿಗೆ ನಾವು ಹೋಗ್ತೀವಿ, ಅಭಯದಿಂದ ಬದುಕ್ತೀವಿ. ಈ ಪ್ರಾರ್ಥನೆಯನ್ನು ಸದಾ ಎಲ್ಲರೂ ನೆನಪಿಟ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ಜ್ಯೋತಿಯನ್ನು ಬೆಳಗ್ತಾ ಈ ಅಸತೋಮ ಸದ್ಗಮಯ ಮಂತ್ರವನ್ನು ಎಲ್ಲರೂ ಕೂಡ ಹೇಳಿ ಅಭಯದಿಂದ ಬದುಕಿರಿ. ಹರಿ ಓಂ ತತ್ಸತ್.